ಯಾಕಂದ್ರೆ ದರೆಗೆ ದೊಡ್ಡವರು ಅಂದರೆ ಭೂಮಿ ಹುಟ್ಟಕ್ಕಿಂತ ಮುಂಚೆ ಹುಟ್ಟಿರೋರು ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ, ನಾವು ಅದೇ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಾಮಿನ ಹೊರಬೇಕಾದ್ರೆ ಒಳ್ಳೆ ಮನಸ್ಸಿಂದ ಹೊತ್ತರೆ ಅದು ಭಾಳ ಹೂ ಅಂತ ಮುಂದೆ ಸಾಗುತ್ತೆ ಸರ್. ಹೌದೌದು, ಒಳ್ಳೇದಾಗಲಿ. ತಮಗೆ ಎಷ್ಟು ವರ್ಷದಿಂದ ಅನುಭವ ಇದೆ ಇದು? ಸರ್ ನನಗೆ ಇದು ಒಂದು 7 ವರ್ಷದಿಂದ ಅನುಭವ ಇದೆ. 7 ವರ್ಷದಿಂದ ಅನುಭವ ಇದೆ. ಆದ್ಮೇಲಿಂದ ಅನುಭವ ಜಾಸ್ತಿ. ಅದಕ್ಕಿಂತ ಮುಂಚೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಈಗ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ದಕ್ಷಿಣ ಭಾಗದಲ್ಲಿ ಅಂದರೆ ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಯವರು ಅತಿ ಹೆಚ್ಚು ಆರಾಧನೆ ಮಾಡೋಂಥ ದೈವ ಇದು. ಹೌದು ಸರ್. ಅಲ್ವೇ? ಈ ಡಿಸ್ಟಿಕಲ್ಲಿ ನಮ್ಮ ಈ ನಗರ ಆಗ್ಬೋದು, ಬೆಂಗಳೂರು, ಮಂಡ್ಯ, ಹನೂರು, ಮೈಸೂರು, ನರಸೀಪುರ ಈ ಭಾಗದಲ್ಲಿ ಇದು ಈ ಪರಂಜ್ಯೋತಿ ಅನ್ನೋದು ಮತ್ತು ಮಹದೇಶ್ವರ ಅನ್ನೋದು ತುಂಬ ಹೆಸರುವಾಸಿಯಾದಂಥ ಪವಿತ್ರವಾದಂಥ ಒಂದು ದೇವ. ಹೌದು. ಈ ಯಾರೆಲ್ಲ ಇವತ್ತು ಬರ್ತಾರೆ ದೇವಸ್ಥಾನಕ್ಕೆ, ಅವ್ರಿಗೆ ವಿಶೇಷವಾದಂಥ ಸಮಸ್ಯೆಗಳಿರುವಂಥದ್ದು, ಗಾಳಿ ಸೋಂಕು ಇರ್ಬೋದು ಅಥವಾ ಇನ್ನಿತರ ಮಕ್ಕಳು ಸಮಸ್ಯೆ ಇರುವಂಥವ್ರು ಮತ್ತು ಬೇರೆ ಬೇರೆ ಎಲ್ಲ ವ್ಯಾಜ್ಯಗಳನ್ನ ದೂರ ಮಾಡುವಂಥ ಒಂದು ಆರಾಧ್ಯ ದೈವ ಅಲ್ವೇ ಸರ್? ಆರಾಧ್ಯ ದೈವ ಅಂತಂದರೆ ಸರ್ ಒಂದು ಮಹದೇಶ್ವರ ಅವರು. ಬಪ್ಪನಪುರ ಅಂದರೆ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವಂಥದ್ದು ಸರ್. ದೊಡ್ಡ ಮಠ ಬಿಜಿಪುರ. ಹೌದು ಹೌದು. ಅದು ಫುಲ್ಲು ನಮ್ಮ ಸ್ಟೇಟ್ಗೆ ಹೆಸರಾದಂಥ ಒಂದು ಕ್ಷೇತ್ರ ಅದು. ಹೌದು ಹೌದು. ಯಾಕಂದರೆ ದೊಡ್ಡ ಅಲ್ಲೇ ಸ್ಥಾಪನೆ ಆಗಿರೋದು. ಹೌದು ಹೌದು ಹೌದು. ಹಾಗಾಗಿ ಇಷ್ಟು ಆರಾಧಕರು ನಮ್ಮ ಜಿಲ್ಲೆಯಲ್ಲಿ 4 ಜಿಲ್ಲೆ, ಒಂದೇ ಜಿಲ್ಲೆ ಅಲ್ಲ 4 ಜಿಲ್ಲೆಯಲ್ಲಿ ಇವತ್ತು ಈ ದೇವರನ್ನ ಆರಾಧನೆ ಮಾಡ್ತಾರೆ. ನಮಸ್ಕಾರ, ಒಳ್ಳೆಯದಾಗಲಿ ಸರ್.